ಹೊರಗೆ ಹೋಗಿ ಆ ಮಷಿನ್ ಪಾಪ್ಕಾರ್ನ್ ತಿನ್ನೋಕ್ಕಿಂತ ಹಿಂಗೆ ಮನ್ಯಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ರಿ. ನಮಸ್ಕಾರ ರೀ. ನಮ್ಮ ಕಡೆ ಪಂಚಮಿ ಬಂತಂದ್ರೆ ಹಿಂಗೆ ಅಳ್ಳು ಹುರಿದು ಇಟ್ಕೊಂಡ್ಬಿಡ್ತೀವಿ ನೋಡ್ರಿ. ಜಾಸ್ತಿನೇ ಹುರಿದಿರ್ತೀವಿ, ಯಾಕಂತಂದ್ರೆ ಎಲ್ಲರಿಗೂ ಉಂಡಿ ಜೋಡಿ ಅಳ್ಳು ಹಾಕ್ಕೊಟ್ಟಿರ್ತೀವಿ. ಆಮೇಲೆ ಹಿಂಗೆ ಖಾರ ಹಚ್ಕೊಂಡು ತಿನ್ಬೇಕಂತಾನೆ ಅಳ್ಳು ಎಕ್ಸ್ಟ್ರಾ ಹುರಿದಿಟ್ಟಿರ್ತೀವಿ ನೋಡ್ರಿ. ಇವತ್ತು ಆ ರೆಸಿಪಿ ನಿಮ್ ಕೂಡ ಶೇರ್ ಮಾಡತ್ತೀನಿ. ಹೆಂಗೆ ಮಾಡೋದು ನೋಡೋಂಬರ್ರಿ. ಮೊದಲ ಉದ್ದಗೆ ಹೆಚ್ಚಿದ ಉಳ್ಳಾಗಡ್ಡಿ, ಉದ್ದಗೆ ಹೆಚ್ಚಿದ್ದ ಮೆಣಸಿನ್ಕಾಯಿ, ಜಜ್ಜಿದ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂದು ನಿಂಬೆ ಹಣ್ಣು ಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ಕಾಳನ್ನು ತಗೋಬೇಕ್ರಿ. ಹುರಿದಿಟ್ಟಿದ್ದ ಶೇಂಗಾದ ಕಾಳನ್ನು ತಗೊಂಡಿವಿ. ಈಗ ಒಗ್ಗರಣೆ ಹಾಕೊಂಡಂತ ಎಣ್ಣೆ ಕಾದಿಂದ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಮೊದಲ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀವಿ. ಯಾಕಪ್ಪ ಅಂತಂದ್ರೆ ಈ ಮೆಣಸಿನ್ಕಾಯಿ ಫುಲ್ ಫ್ರೈ ಆಗಿ ಕುರ್ಕುರ್ ಅನ್ಬೇಕ್ರಿ. ಇವೆಲ್ಲಾನು ಡೀಪ್ ಫ್ರೈನ ಆಗ್ಬೇಕ್ರಿ ಸ್ವಲ್ಪ. ಯಾಕಂತಂದ್ರೆ ಮೆತ್ತಗಾದ್ರೆ ಅಳ್ಳುನು ಮೆತ್ತಗಾಗ್ಬಿಡ್ತಾವ್ರಿ. ಮುಂಜಾನೆ ಹಚ್ಚಿದ ಅಳ್ಳು ಸಂಜೆ ಮುಂದೆ ಅನ್ನೋರಾಗ ಮೆತ್ತಗಾಗ್ಬಿಡ್ತಾವು. ಹಾಗಾಗಿ ಈ ಹದಾನೆಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ರಿ. ಎಲ್ಲಾನು ಸ್ವಲ್ಪ ಕುರುಕುರು ಅನ್ನಂಗೆ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು. ಈಗ ಉಳ್ಳಾಗಡ್ಡಿನೂ ಫ್ರೈ ಆಯ್ತು, ಮೆಣಸಿನ್ಕಾಯಿನೂ ಫ್ರೈ ಆಯ್ತು. ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ರಿ, ಒಂದು ಗಡ್ಡಿ ಬೆಳ್ಳುಳ್ಳಿನ ಈಗ ಅದನ್ನ ಹಾಕ್ಕೊಳೋಣಂತ. ಈಗ ಬೆಳ್ಳುಳ್ಳಿನೂ ಹಾಕಿ ಇದನ್ನು ಸ್ವಲ್ಪ ಚಂದಾಗ ಫ್ರೈ ಮಾಡ್ಕೊಳೋನು. ಈಗ ಶೇಂಗಾದ ಕಾಳು ಹಾಕ್ಕೊಳಕತ್ತೀವಿ ನೋಡ್ರಿ. ಇದಕ್ಕೆ ಈಗ ಮ್ಯಾಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ ಮ್ಯಾಗ. ಇದನ್ನು ಎಲ್ಲ ಚಂದಾಗ ಫ್ರೈ ಆಗ್ಬೇಕ್ರಿ. ಆದಮೇಲೆ ಈಗ ಉಪ್ಪು ಹಾಕ್ಕೊಳತ್ತೀವಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೋಬೇಕ್ರಿ. ಯಾಕಂತಂದ್ರೆ ಮೊದಲ ಅಳ್ಳಿಗೆ ಉಪ್ಪು ಹಾಕಿ ಹುರಿದಿರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳಕತ್ತೀವಿ. ಇದಕ್ಕೆ ಮ್ಯಾನೇಜ್ ಮಾಡೋಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕ್ರಿ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಬಿಟ್ರೆ ಮಸ್ತ್ ಅನ್ನಂಗೆ ಇದು ರೆಡಿ ಆಕೈತೆ ನೋಡ್ರಿ ಒಗ್ಗರಣೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದ್ರಿ. ನೀರು ಹಾಕಿದ್ರೆ ಹದ ಎಲ್ಲ ಕೆಟ್ಟು ಬಿಡ್ತೈತಿ. ಅಂದ್ರೆ ಏನಾಗಂಗಿಲ್ಲ, ಅಳ್ಳು ಮೆತ್ತಗಾಗ್ಬಿಡ್ತಾವ್ರಿ. ಹಾಗಾಗಿ ತಿನ್ನಕ್ಕೆ ರುಚಿ ಆಗಂಗಿಲ್ಲ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮಸ್ತ್ ಅನ್ನಂಗೆ ರೆಡಿ ಆಕೈತ್ರಿ. ಈಗ ಅಳ್ಳೇನು ತೆಗೆದಿಟ್ಕೊಂಡಿದ್ವಲ್ರಿ ನಾವು, ಈಗ ಅಳ್ಳಿಗೆ ಈ ಒಗ್ಗರಣೆನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಬೇಕ್ರಿ. ಈಗ ಈ ಮಿಕ್ಸ್ ಮಾಡೋದು ನೋಡಿ, ಪೂರ್ತಿ ಮಿಕ್ಸ್ ಮಾಡಿದ ಮ್ಯಾಲೇನೂ ಈ ಹಳ್ಳು ಬೆಳ್ಳಗೆ ಕಾಣಕತ್ತಿದ್ದು ರೀ. ಯಾಕಂತಂದ್ರೆ ಈಗಿರೋ ಲೈಟ್ ಎಫೆಕ್ಟಿಗೆ ಈ ಥರ ಕಾಣಕತ್ತಿತ್ತು. ಯಾಕೆ ಯಾವ ಎಫೆಕ್ಟ್ ಏನಾಗಿತ್ತು ನನಗೂ ಗೊತ್ತಿಲ್ಲ. ಹಂಗಾಗಿ ಹೇಳತ್ತೀನಿ ರೀ ನಿಮ್ಗೆ. ಬೆಳ್ಳ ಕಾಣತ್ತವ. ಆಮೇಲೆ ಅನ್ಕೋಬಾರ್ದಲ್ರಿ, ಏನು ಅರ್ಶಿಣ ಪುಡಿನ ಹಾಕಿಲ್ಲನಪ್ಪ ಹಿಂಗ್ಯಾಕೆ ಬೆಳಗಾಗ್ಯಾವ ಅಂತಂದು. ನೋಡ್ರಿ, ದೂರ ಹಿಡಿದ್ರೆ ಹಿಂಗೆ ಹಳದಿ ಕಾಣ್ತಾವು, ಹತ್ತಿರ ಹಿಡಿದ್ರೆ ಹಿಂಗೆ ಬೆಳ್ಳ ಕಾಣತೈತಿ. ಆ ಲೈಟ್ ಎಫೆಕ್ಟಿಗೆ ಹಂಗಾಗೈತ್ರಿ. ನೋಡ್ರಿ, ನೀವು ಇವನ್ನ ಹೆಂಗೆ ಮಾಡ್ತೀರಿ ನನಗೆ ಕಾಮೆಂಟ್ ಮಾಡಿರಿ. ನಾವಂತೂ ಪಂಚಮ್ಯಾಗ ಹುರಿದಿದ್ದ ಅಳ್ಳಿಗೆ ಹಿಂಗೆ ಖಾರ ಹಚ್ಕೊಂಡು ಒಂದಮ್ ತಿನ್ನೋದರಿ. ನೀವೆಲ್ಲ ಇವನ್ನ ತಿಂದಿರೇನ ನನಗೆ ಕಾಮೆಂಟ್ ಮಾಡಿರಿ. ಆಮೇಲೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಮ್ಮ ಅವ್ವ ಹಚ್ಚಿದ್ದ ಅಳ್ಳು ನಿಮಗೆ ಇಷ್ಟ ಆಗಿದ್ವು ಅಂತಂದ್ರೆ ದಡಗ್ನೈಸದ್ದ ನಮ್ಮನಿಗೆ ಬಂದುಬಿಡ್ರಿ. ನಿಮ್ಗೂ ಅಳ್ಳು ಹಾಕಿ ಕೊಟ್ಟು ಬಿಡ್ತೀವಿ.